ಶ್ರೀರಂಗಪಟ್ಟಣದ ಡಿಸಿಸಿ ಬ್ಯಾಂಕ್ನಲ್ಲಿ ಸರ್ವರ್ ಸಮಸ್ಯೆ ಕಾಣಿಸಿಕೊಂಡಿದೆ. ಬ್ಯಾಂಕ್ ಸರ್ವರ್ ಸಮಸ್ಯೆಗೆ ಬ್ಯಾಂಕ್ ಗ್ರಾಹಕರು ಪರದಾಡುವಂತಾಗಿದೆ. ಸಮಸ್ಯೆಯಿಂದ ಸರಿಯಾಗಿ ಕೆಲಸ ಮಾಡಲಾಗದೆ ಬ್ಯಾಂಕ್ ಸಿಬ್ಬಂದಿ ಕೂಡ ಕಂಗಾಲಾಗಿದ್ದಾರೆ. ಸಮಸ್ಯೆ ಬಗ್ಗೆ ಪರಿಹರಿಸಲು ಅಧಿಕಾರಿ ವರ್ಗ ನಿರ್ಲಕ್ಷ್ಯ ತೋರ್ತಾ ಇದ್ದು ಗ್ರಾಹಕರಿಗೆ ಉಡಾಫೆ ಉತ್ತರವನ್ನು ನೀಡುತ್ತಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳ ಉಡಾಫೆ ಉತ್ತರಕ್ಕೆ ಬ್ಯಾಂಕ್ ಗ್ರಾಹಕರು ಕಂಗಾಲಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಕಚೇರಿಗೆ ಗ್ರಾಹಕರು ಮುತ್ತಿಗೆ ಹಾಕಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಗ್ರಾಹಕರ ತರಾಟೆ ಬಳಿಕ ಒಂದೆರಡು ದಿನದಲ್ಲಿ ಸಮಸ್ಯೆ ಬಗೆಹರಿಸುವ ಬಗ್ಗೆ ಆಡಳಿತ ಮಂಡಳಿ ಭರವಸೆಯನ್ನು ನೀಡಿದೆ. ಕಳೆದ 3 ತಿಂಗಳಿಂದ ಈ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸದೇ ಇರುವುದರ ವಿರುದ್ಧ ಇದೀಗ ಗ್ರಾಹಕರು ಕಿಡಿಕಾರಿದ್ದಾರೆ. ಸಮಸ್ಯೆ ಸರಿಪಡಿಸದೇ ಇದ್ರೆ ಬ್ಯಾಂಕ್ ಮುಂದೆ ಪ್ರತಿಭಟಿಸಿ ಬೀಗ ಹಾಕುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಡಿಸಿಸಿ ಬ್ಯಾಂಕ್ ಶಾಖಾ ಕಚೇರಿಯಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಕಂಡುಬಂದಿದೆ. ಗ್ರಾಹಕರು ತುಂಬಾ ಮಾಡ್ತಾ ಇದ್ದಾರೆ. ಏನ್ ಸಮಸ್ಯೆ ಇದು? ಈಗಾಗಲೇ ಮಾತಾಡಿದೀವಿ, ಅಧ್ಯಕ್ಷರು ಮತ್ತೆ MD ಮತ್ತೆ GM ಎಲ್ಲ ಮಾತಾಡಿದ್ವಿ. ಈಗ ಅವರು ಕಂಪ್ನಿಯವರು ಬಂದವರಿಗೆ ಈಗ ನಮ್ಗೆ 2 ದಿವಸ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಗ್ಲಿಲ್ಲ ಅಂತಂದ್ರೆ ಹೊಸ ಇದು ಸಾಫ್ಟ್ವೇರ್ ತಂದಾಕಿ ನಾವು ವ್ಯವಸ್ಥೆ ಮಾಡಕ್ಕೆ ಮಾಡ್ತಾ ಇದ್ವಿ. 3-4 ವ್ಯವಸ್ಥೆ ಮಾಡಕ್ಕೆ ನಾವು ಅವಕಾಶ ಮಾಡ್ತೀವಿ. ಸಾಕಷ್ಟು ಸಮಸ್ಯೆ ಆಗಿದೆ, ಗ್ರಾಹಕರು ಕೂಡ ಸಾಕಷ್ಟು ಇದ್ದಾರೆ. ಇಂಥ ಟೈಮ್ ಈ ತರ ಆದಾಗ ಏನು? ನಾನು ಹೊಸದಾಗಿ ಬಂದು ಆಯ್ಕೆ ಆಗಿದ್ದಲ್ಲಿ ಆಯ್ಕೆ ಆದ ನೀತಿ ತರ ಆಗಿರೋದು. ಈಗ 3 ತಿಂಗಳಾಗಿದೆ ಅಂತ ಹಾಕಿ ಹೊಸ ಸಾಫ್ಟ್ವೇರ್ ಅದನ್ನ ಚೇಂಜ್ ಮಾಡ್ತೀನಿ. ಹೊಸ ಏನ್ ಹಿಂದೆ ಇದ್ದಿತ್ತು ಅದನ್ನೇ ನಾವು ಮಾಡ್ಕೊಂಡಿದ್ದು ಹೇಳಿಕೆ ನಾನು ಗಾಡಿ ಮಾಡ್ತೀನಿ. ಒಂದು ಮೀಟಿಂಗ್ ಹೋಗಿ ನಾನು ಅಧ್ಯಕ್ಷರು ಗಮನಿಸ್ತಿದ್ದೀನಿ. ಈಗ MDಗೂ ತೆಗೆದಿದ್ದೀನಿ. ಈಗ 2 ದಿವಸ ರೆಡಿ ಮಾಡಿಲ್ಲ ಅಂತ ನಾವೇನು ಕ್ರಮ ತಗೊಂಡಿದ್ದೀವಿ. ಜನಗಳಿಗೆ ಸಮಸ್ಯೆ ಬಗೆಹರಿಸ್ತೀನಿ ಹಂಗೆ ಎಲ್ಲ ಹೋದ್ರೆ ಚಂದ. ಗ್ರಾಮೀಣ ಬ್ಯಾಂಕ್ ಇರ್ತಕ್ಕಂಥದ್ದು 3 ತಿಂಗಳಿಂದ ಸರ್ವರ್ ಡೌನ್ ಅಂತ ಹೇಳ್ತಾರೆ ಹೋಗ್ತಾನೆ ಇದ್ದಾರೆ. ಒಂದು 10 ನಿಮಿಷ ಬರುತ್ತೆ, ಸಂಖ್ಯೆ ನಿಂತೋಗ್ತದೆ. ಆಲ್ರೆಡಿ ಜನಗಳಿಗೆ ಯಾವುದು ನಮ್ಮ ಹೈನುಗಾರಿಕೆ ಇರ್ಬೋದು, ಸಾಲ ಕಟ್ಟಡ ಇರ್ಬೋದು, ಸಾಲ ತಗೊಳ್ಳಿರ್ಬೋದು, ವಿಶೇಷವಾಗಿ ಮುಖ್ಯ ಜಾಕೆಟ್ ಅಂತ ಹೇಳಿದ್ದಾರೆ. ದಿನ ನಾವು ಬರ್ತಾಕಿನಿ ಆರೋಗ್ಯದಿಂದ 2-3 ಫಾರಂ ಕೊಡ್ಬೋದು ಅಷ್ಟೇ, ಎಲ್ಲ ಸ್ಟಾಪ್ ಆಗ್ತದೆ. ಹಾಗಾಗಿ ನಾವು MD ಅವ್ರನ್ನ ನಾವು ಮೀಟ್ ಮಾಡಿದಾಗ ಅವರು ಬಾರಿ ಉಡಾಪೆ ಮಾಡಿ ಯಾರು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಮೇಡಮ್ ಯಾರು ಕೇಳೋರಿಲ್ಲ ಅಂದ್ರೆ ಇದೇ ರೀತಿ ಆಗ್ತಕ್ಕಂಥದ್ದು. ಜೊತೆ ನಮ್ಮ ಜಯಂತ ಸುಧಾ ಬಂದ್ರು, ಅವ್ರ ಗಮನಕ್ಕೂ ತಗೋಬಂದಿದ್ದೀರಿ. ಈಗ ಮತ್ತೆ ಅಧ್ಯಕ್ಷರಿಗೂ ನಮ್ಮ ಇನ್ನೊಬ್ಬ ಸ್ನೇಹಿತರು ಅಧ್ಯಕ್ಷರಿಗೂ ಫೋನ್ ಮಾಡಿದ್ದಾರೆ. ಕೆಲವೇ ಜನಗಳು ಬಗೆಹರಿಸಿ ಅಂತ ಹೇಳ್ತಾ ಇದ್ದಾರೆ. ಬಗೆಹರಿಸಿ ಅಂತ ಹೇಳಿ 3 ತಿಂಗಳಾಗಿದೆ. ಆದ್ರಿಂದ ನಾವು MDC ಬ್ಯಾಂಕ್ ನಾವೆಲ್ಲರೂ ಕೂಡ ಹಾಕಿ ದಿಗ್ಬಂಧನೆ ಮಾಡ್ಬೇಕಂತ ಕಾರ್ಯಕ್ರಮ ಇಟ್ಕೊಂಡಿದ್ದು. ಅಷ್ಟೇ ನಮ್ಮ ಡೈರೆಕ್ಟರ್ ಬಂದು ಆ ರೀತಿ ಆಗೋದು ಬೇಡ, ನೀವು ಹೇಳಬಹುದು. ಏನು DCC ಬ್ಯಾಂಕ್ ಹೊಸದಾಗಿ ಆಗಿರ್ತಕ್ಕ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಇವತ್ತೇನು ಟೆಕ್ನಾಲಜಿ ಭಾರಿ ಫಾಸ್ಟ್ ಆಗಿದೆ. ಅರ್ಧ ಗಂಟೆಗೆ ಸರ್ವರ್ ಡೌನ್ ಮಾಡ್ಬೋದು. ಬೆಳಗ್ಗೆ ಸಂಜೆಯೂ ಸರ್ವರ್ ಇಲ್ಲ ಅಂತ ಪಾರ್ಟಿಗಳನ್ನ ಕಳಿಸೋದೇ ಆದ್ರೆ ಕಡಲ ಮುದ್ದು ಹಾಕ್ಬಿಡಿ DCC ಬ್ಯಾಂಕ್. ಬೇರೆ ಬ್ಯಾಂಕ್ಗಳಿಗೆ ಬೇರೆ ನಮ್ಮ ಬ್ಯಾಂಕ್ ಗ್ರಾಹಕರು ಹೋಗ್ತಾರೆ. ಸರ್ವಿಸ್ ಇಂಪಾರ್ಟೆಂಟ್. ಇವತ್ತು ಸರ್ವಿಸ್ ನೀವು ಕೊಂಡಿಲ್ಲ ಅಂತಂದ್ರೆ ಬ್ಯಾಂಕ್ ಹಾಕ್ಬೇಕಿತ್ತು. ನಮ್ಗೆ 3 ತಿಂಗಳಿಂದ ನೀವು ಸತತವಾಗಿ ಇವತ್ತು ನಾಳೆ ಅಂತ ಹೇಳ್ತಾ ಇದ್ರಿ. ದಯಮಾಡಿ ಅದನ್ನ ಬಗೆಹರಿಸಬೇಕಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬಾಯ್ಕಟ್ ಮಾಡ್ತೀವಿ. ಮತ್ತೆ ಬ್ಯಾಂಕ್ ಬಂದ್ ಮಾಡ್ತಕ್ಕಂಥ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ. ಡೈರೆಕ್ಟರ್ ಕೊಟ್ಟು ನಾವು ಮನವಿ ಕೊಟ್ಟಿದ್ದೀವಿ. ಆಲ್ರೆಡಿ ಸ್ವಾಮಿಗೌಡ ಚನ್ನಗಿರಿ ಕೊಟ್ಟು.